ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಹೆಬ್ಬೂರು ಗ್ರಾಮ ವ್ಯಾಪ್ತಿಯ ಎರೆಹೊಸೂರು ಗ್ರಾಮದಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಸುರಿದ ಭಾರೀ ಗಾಳಿ ಮಳೆ ರೈತರ ಬದುಕಿಗೆ ದೊಡ್ಡ ಹೊಡೆತ ನೀಡಿದೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಬೆಳೆಸಿದ್ದ ಬಾಳೆ ತೋಟಗಳು ನೆಲಕ್ಕುರುಳಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪರಿಹಾರಕ್ಕಾಗಿ ಸರ್ಕಾರದ ನೆರವಿನ ನಿರೀಕ್ಷೆಯಲ್ಲಿರುವ ರೈತರ ಅಳಲು ಏನು ಎಂಬುದನ್ನು ಈ ವರದಿಯಲ್ಲಿ ನೋಡೋಣ. ಕಳೆದ 4-5 ದಿನಗಳ ಹಿಂದೆ ಎರೆಹೊಸೂರು ಗ್ರಾಮದಲ್ಲಿ ಸುರಿದ ಭಾರೀ ಗಾಳಿ ಮಳೆಯ ಪರಿಣಾಮವಾಗಿ ಹಲವು ರೈತರ ಬೆಳೆಗಳು ಸಂಪೂರ್ಣ ಹಾನಿಗೊಳಗಾಗಿವೆ. ವಿಶೇಷವಾಗಿ ಬಾಳೆ ಬೆಳೆ ಬೆಳೆದಿದ್ದಂತಹ ರೈತರಿಗೆ ಅಪಾರ ನಷ್ಟ ಉಂಟಾಗಿದೆ. ಗ್ರಾಮದ ರೈತ ಅಶೋಕ್ ಅವರಿಗೆ ಸೇರಿದ ಸುಮಾರು 4.5 ಎಕರೆ ಬಾಳೆ ತೋಟ ಸಂಪೂರ್ಣವಾಗಿ ನೆಲಕ್ಕುರುಳಿದೆ. ಹಲವು ತಿಂಗಳ ಶ್ರಮ, ಬಂಡವಾಳ ಮತ್ತು ನಿರೀಕ್ಷೆಗಳೊಂದಿಗೆ ಬೆಳೆಸಿದ್ದ ಬಾಳೆ ಗಿಡಗಳು ಗಾಳಿಯ ರಭಸಕ್ಕೆ ತತ್ತರಿಸಿ ನಾಶವಾಗಿವೆ. ಇದರಿಂದ ಸುಮಾರು 15 ಲಕ್ಷ ರೂಪಾಯಿಗೂ ಅಧಿಕ ನಷ್ಟ ಉಂಟಾಗಿದೆ ಎಂದು ರೈತ ಅಶೋಕ್ ತಿಳಿಸಿದ್ದಾರೆ. ಇನ್ನು ಇದೇ ಗ್ರಾಮದ ಮತ್ತೋರ್ವ ರೈತ ಪ್ರಕಾಶ್ ಅವರಿಗೆ ಸೇರಿದ 4 ಎಕರೆ ಬಾಳೆ ತೋಟವು ಗಾಳಿ ಮಳೆಗೆ ತುತ್ತಾಗಿ ಸಂಪೂರ್ಣ ಹಾನಿಗೊಳಗಾಗಿದೆ. ಈ ಹಾನಿಯಿಂದ ಸುಮಾರು 10 ಲಕ್ಷ ರೂಪಾಯಿಗೂ ಹೆಚ್ಚು ನಷ್ಟ ಉಂಟಾಗಿದೆ ಎಂದು ಅಂದಾಜಿಸಲಾಗಿದೆ. ಬೆಳೆ ನಾಶದಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ಇಬ್ಬರು ರೈತರು ಈಗಾಗಲೇ ಅಜ್ಜಂಪುರ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದು, ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ರೈತರು ಬ್ಯಾಂಕ್ಗಳು ಹಾಗೂ ಖಾಸಗಿ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆದು ಬಾಳೆ ಬೆಳೆ ಬೆಳೆದಿದ್ದು, ಇದೀಗ ಬೆಳೆ ಸಂಪೂರ್ಣ ಹಾನಿಯಾಗಿರುವ ಕಾರಣ ಸಾಲ ಮರುಪಾವತಿ ಹೇಗೆ ಮಾಡುವುದು ಎಂಬ ಚಿಂತೆಯಲ್ಲಿದ್ದಾರೆ. ಒಂದು ಕಡೆ ಉತ್ಪಾದನಾ ವೆಚ್ಚ ಹೆಚ್ಚಾಗಿದ್ರೆ ಮತ್ತೊಂದು ಕಡೆ ಪ್ರಕೃತಿ ವಿಕೋಪದಿಂದ ಬೆಳೆ ಕೈತಪ್ಪಿರುವುದು ರೈತರನ್ನ ತೀವ್ರ ಸಂಕಷ್ಟಕ್ಕೆ ತಳ್ಳಿದೆ. ಸ್ಥಳೀಯರ ಮಾಹಿತಿ ಪ್ರಕಾರ ಎರೆಹೊಸೂರು ಗ್ರಾಮದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸುಮಾರು 10ರಿಂದ 15 ಎಕರೆಗಳಷ್ಟು ಬಾಳೆ ಹಾಗೂ ಇತರೆ ಬೆಳೆಗಳು ಹಾನಿಗೊಳಗಾಗಿವೆ. ಹಲವೆಡೆ ಗಿಡಗಳು ನೆಲಕ್ಕುರುಳಿದ್ದು ಬೆಳೆ ಸಂಪೂರ್ಣ ನಷ್ಟವಾಗಿದೆ. ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಹಾನಿಯ ಸಮಗ್ರ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಪ್ರಕೃತಿ ವಿಕೋಪದಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ನೆರವಿಗೆ ಸರ್ಕಾರ ತಕ್ಷಣ ಧಾವಿಸಿ ಬೆಳೆ ಹಾನಿ ಪರಿಹಾರ, ಸಾಲ ಮರುಪಾವತಿಗೆ ವಿಶೇಷ ಸೌಲಭ್ಯ ಹಾಗೂ ಅಗತ್ಯ ನೆರವು ಘೋಷಿಸಬೇಕೆಂದು ರೈತ ಸಂಘಟನೆಗಳು ಮತ್ತು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಒಟ್ಟಾರೆ ಭಾರೀ ಗಾಳಿ ಮಳೆಯಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಾಶವಾಗಿದ್ದು ರೈತರ ಬದುಕು ಅತಂತ್ರವಾಗಿದೆ. ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತ್ವರಿತವಾಗಿ ಸ್ಪಂದಿಸಿ ಪರಿಹಾರ ಒದಗಿಸುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ನಮಸ್ತೆ, ನಮ್ಮದು ಎರೆಹೊಸೂರು ಅಂತ ಗ್ರಾಮ. ಅಶೋಕ್ ಅಂತ ಹೇಳ್ಬಿಟ್ಟು, ನಮ್ಮ ತಂದೆ ಹೆಸರು ಕುಮಾರಪ್ಪ. ಹೆಬ್ಬೂರು ಗ್ರಾಮಕ್ಕೆ ಬರುತ್ತೆ ನಮ್ಮದು ಎಲ್ಲ ಲ್ಯಾಂಡು. ಅಜ್ಜಂಪುರ ತಾಲೂಕು ಮತ್ತು ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಬರುತ್ತೆ. ನಮಗೆ ಅತಿ ಹೆಚ್ಚು ಹಾನಿಯಾಗಿರೋದ್ರಿಂದ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ತಹಸೀಲ್ದಾರ್ ಇರ್ಬೋದು ಮತ್ತು ತೋಟಗಾರಿಕೆ ಇಲಾಖೆ ಇರ್ಬೋದು, ಅವರಿಗೆ ನಾವು ಪರಿಹಾರ ಕೇಳೋದಕ್ಕೆ ಒಂದು ಲೆಟ್ರು ಕೂಡ ಕೊಟ್ಟಿದ್ದೀವಿ. ಅದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಅದನ್ನು ದಯವಿಟ್ಟು ನಾವು ಮನವಿ ಮಾಡಿಕೊಂಡು ಕೇಳ್ಕೊತಾ ಇದ್ದೀವಿ ಅವರಿಗೆ, ನಮಗೆ ಪರಿಹಾರ ಕೊಡಿ ಅಂತ ಹೇಳ್ಬಿಟ್ಟು. ಅತಿ ಹೆಚ್ಚು ಗಾಳಿ ಬಂದಿದ್ದರಿಂದ ನಮಗೆ ತುಂಬಾ ಹಾನಿಯಾಗಿದೆ. ಒಂದು 4.5 ಎಕರೆ ತೋಟ ಇದು ಕಂಪ್ಲೀಟ್ ಏನು ಇಲ್ಲದೆ ಹಾಗೆ ಕ್ಲಿಯರಾಗಿ ಮಲಗೆ ಹೋಗಿದೆ. ನಡುಕ್ಕೆ ಮುರ್ಕೊಂಡು ಬಿದ್ದಿದೆ. ಸುಮಾರು ಗಿಡ ಬೆಳೆಯೋದಕ್ಕೆ ನಾವು ಒಂದು 100 ರೂಪಾಯಿಗಿಂತನೂ ಜಾಸ್ತಿ ಖರ್ಚು ಮಾಡಿದ್ದೀವಿ. ನಮಗೇನಿಲ್ಲ ಅಂದರೂ ಒಂದು 15 ಲಕ್ಷಕ್ಕಿಂತ ಜಾಸ್ತಿ ನಷ್ಟ ಆಗಿದೆ ಈಗ. ಹಾಗಾಗಿ ನಾವು ತಹಸೀಲ್ದಾರಿಗಿರ್ಬೋದು ಮತ್ತು ತೋಟಗಾರಿಕೆ ಇಲಾಖೆಯವರಿಗಿರ್ಬೋದು ಅತಿಯಾಗಿ ಮನವಿ ಮಾಡ್ಕೊತಾ ಇದ್ದೀವಿ. ನಮಗೆ ಅದನ್ನು ಏನು ಅಂತ ಇದು ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಹಾಗೆ ಮತ್ತು ಕೃಷಿ ಇಲಾಖೆಯವರಿಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಅವ್ರು ಬಂದ್ಬಿಟ್ಟು ಫೋಟೋ ತಗೊಂಡು ಹೋಗಿದ್ದಾರೆ. ತುಂಬ ಅಂದರೆ ಹೇಳೋಗಿಲ್ಲ, ಹಾಗೆ ಲಾಸ್ ಆಗಿದೆ. ಈ ವರ್ಷ ಅತಿ ಹೆಚ್ಚು ನೀರಿನ ಪ್ರಭಾವದಿಂದ ನಾವು ತುಂಬ ಕಷ್ಟಪಟ್ಟಿದ್ದೀವಿ ರೈತರಾಗಿ, ಏನು ಹೇಳ್ಕೊಳಂಗಿಲ್ಲ. ಮತ್ತು ಹಾನಿಕಲ್ ಮಳೆನೂ ಕೂಡ ಬಿದ್ದಿದೆ ಜೊತೆಯಲ್ಲಿ. ನಮ್ಮ ಹೆಸರು ಪ್ರಕಾಶ್ ಅಂತ, ಎರೆಹೊಸೂರು, ಅಜ್ಜಂಪುರ ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್ಕು. ಈ ಥರ ಗಾಳಿ ಮಳೆಗೆ ಬಾಳೆ ಎಲ್ಲ ಫುಲ್ ಹಾಳಾಗಿದೆ. ನಾವು ತಹಸೀಲ್ದಾರಿಗೆ ಲೆಟ್ರ್ ಕೊಟ್ಟಿದ್ದೀವಿ, ಅವರೇನು ಇನ್ನೂ ಕ್ರಮ ತಗೊಂಡಿಲ್ಲ. ಹಂಗಾಗಿ ನಾವು ಇನ್ನೂ ಮುಂದಕ್ಕೆ ಹೋಗೋಣ ಅಂತಿದ್ದೀವಿ. 4 ಎಕರೆಯಲ್ಲಿ ಫುಲ್ ಬಾಳೆ ಎಲ್ಲ ಫುಲ್ ಬಿದ್ದೋಗಿದೆ, ಗೊನೆ ಹೊಡೆದಿದ್ದಾವೆಲ್ಲ ಫುಲ್ಲು. ನಮ್ಮೂರಲ್ಲಿ ಸುಮಾರು ಇನ್ನೂ ಒಂದು 10-15 ಎಕರೆ ಫುಲ್ ಹಾಳಾಗಿದೆ.
ಈ ತರ ಹಾಳಾಗಿರೋದ್ರಿಂದ ಪರಿಹಾರ ಏನಾದರೂ ಗೌರ್ಮೆಂಟ್ ಕಡೆಯಿಂದ ಕೊಡಿಸ್ಬೇಕಂತ ಕೇಳ್ಕೊಂತ ಇದೀವಿ. ಈ ತರ ಹಾಳಾಗಿದೆ ಬಾಳೆಗೊನೆ, ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಗೌರ್ಮೆಂಟ್ ಅಲ್ಲಿ ಕೇಳ್ಕೊಂತ ಇದೀವಿ ಸರ್. ಹಾನಿಕಲ್ ಮಳೆ ಜೊತೆಗೆ ಗಾಳಿಗೆ ಈ ತರ ಮುರಿದೋಗಿದೆ, ಜೊತೆಗೆ ಹಾನಿಕಲ್ ಇಂದ ಈ ತರ ಕಂಪ್ಲೀಟ್ ಪ್ಯಾಚಸ್ ಆಗಿದೆ. ಇರುವ ಒಂದೆರಡು ಗಿಡನೂ ಕೂಡ ಈ ತರ ಗೊನೆಯಲ್ಲಿ ಈ ತರ ಚಿಕ್ಕಿ ಹೊಡೆದಿದೆ. ಹಾನಿಕಲ್ಲಿಂದ ತುಂಬಾ ಸಾವಿರಾರು ಎಕರೆಗೆ ಇಲ್ಲಿ ಹಾನಿಯಾಗಿದೆ. ಅತಿ ಹೆಚ್ಚು ಹಾನಿಕಲ್ ಬಿದ್ದಿರೋದ್ರಿಂದ ಈ ತರ ಪ್ಯಾಚಸ್ ಕೂಡ ಆಗಿದೆ. ಇರೋ ಗಿಡದಲ್ಲಿ ಕಂಪ್ಲೀಟ್ ಪ್ಯಾಚಸ್ ಆಗಿದೆ. ಇಲ್ಲಿ ಸಾವಿರಾರು ಹೆಕ್ಟೇರ್ ಹೆಚ್ಚು ಕಡಿಮೆ ಈ ತರ ಆಗಿದೆ ಮಳೆ ಬಿದ್ದಿರೋದ್ರಿಂದ.